ಹಾಗೆ ಈ ಜಾಗದಲ್ಲಿ ಕೆಲವು ವಿಷಯಗಳನ್ನ ಅವರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಿತ್ತು. ಅವರು ತಗೊಂಡಿದ್ದಂಥ ಅವಾರ್ಡ್ಸ್ಗಳು ಫೋಟೋಗ್ರಾಫ್ಸ್ ಹಾಕ್ಬೋದಿತ್ತು. ಯಾವ್ಯಾವ ಮೂವೀಸ್ಗಳಿಗೋಸ್ಕರ ಏನೇನು ಅವಾರ್ಡ್ಸ್ಗಳು ಬಂದಿದೆ ಅಂತೇಳಿ ಅವರು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನ್ ಮಾಡ್ಬೋದಿತ್ತು. ಈ ಜಾಗಗಳಲ್ಲಿ ಅದೊಂದೇ ಲ್ಯಾಕಿಂಗ್. ಇನ್ಫಾರ್ಮೇಷನ್ ಯಾವುದಕ್ಕೂ ಏನೇ ವಿಷಯಕ್ಕೂ ಇನ್ಫಾರ್ಮೇಷನ್ ಇಲ್ಲ. ಆಲ್ರೆಡಿ ಅವ್ರು ಇರುವಾಗ ಅವರು ತುಂಬಾ ಫೇಮಸ್ ಆಗಿದ್ರು, ಬಟ್ ಅವ್ರು ಈಗಿಲ್ಲ. ಬಟ್ ಅವ್ರು ಮಾಡಿದಂಥ ಸಾಧನೆಗಳನ್ನ ಈ ಜಾಗದಲ್ಲಿ ಎತ್ತಿ ಹಿಡಿಯೋ ಹಂಗೆ ಇರಬೇಕಾಗಿತ್ತು. ಅಟ್ಲೀಸ್ಟ್ ಈ ಫೋಟೋಗ್ರಾಫ್ಸ್ಗಳು ಏನೇನು ಹಾಕಿದ್ದಾರೆ, ಈ ಫೋಟೋಗ್ರಾಫ್ಸ್ಗಳನ್ನ ಒಂದು ಸೀಕ್ವೆನ್ಸ್ ಆಗಿ ಮಾಡಿ ಈ ಮೂವಿಗಳಿಗೆ ತಗೊಂಡಂಥ ಪಿಕ್ಚರ್ಸ್ ಅಂತ ಹೇಳಿ ನಮಗೊಂದು ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವರು ಆಫ್ ಸ್ಕ್ರೀನ್ ಫೋಟೋಸ್ಗಳು ಕೂಡ ತುಂಬ ಇದೆ. ಅವ್ರ ವೆಡ್ಡಿಂಗ್ ಫೋಟೋಸ್ ಇದೆ, ಅವ್ರ ಮಗಳ ವೆಡ್ಡಿಂಗ್ ಫೋಟೋಸ್ ಇದೆ, ಅವರೆಲ್ಲ ಟೂರ್ಗೆ ಹೋದಾಗಂತಾಗ ತಗೊಂಡಿದ್ದಂಥ ಫೋಟೋಗ್ರಾಫ್ಸ್ ಇದೆ. ಈ ಫೋಟೋಗ್ರಾಫ್ಸ್ಗಳನ್ನ ಎಲ್ಲೋ ಒಂದೊಂದು ಸ್ವಲ್ಪ ನಮಗೆ ಮೆಸೇಜ್ ಕೊಡ್ತಾ ಬಂದಿದ್ದರೆ ಈ ಜಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗ್ತಿರ್ತಿತ್ತು. ಹಾಗೆ ಒಂದು 2-3 ಪೇಂಟಿಂಗ್ಸ್ಗಳಿದೆ ವಿಷ್ಣುವರ್ಧನ್ ಅವ್ರದ್ದು. ಈ ಪೇಂಟಿಂಗ್ಸ್ಗಳು ಕೂಡ ಅವರ ಅಭಿಮಾನಿಗಳು ಬರೆದು ಕೊಟ್ಟಂಥ ಪೇಂಟಿಂಗ್ಸ್ಗಳನ್ನ ತಂದು ಕೊಡಿ ಅಂತ ಹೇಳಿದ್ರೆ ಅಲ್ಲೊಂದು ಸ್ವಲ್ಪ ಜಾಗ ಖಾಲಿ ಇದೆ. ಆ ಜಾಗಗಳಲ್ಲಿ ಅವರು ಫಿಲ್ ಮಾಡಬಹುದಿತ್ತು. ಎಲ್ಲಾ ಫೋಟೋಗ್ರಾಫ್ಸ್ ನೋಡ್ತಾ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಇತಿಹಾಸನು ಸ್ವಲ್ಪ ಹಾಗೆ ಮೇಲಕ್ಕೆ ಹಾಕೋಣ. ಡಾಕ್ಟರ್ ವಿಷ್ಣುವರ್ಧನ್ ರವರು ಹೆಮ್ಮೆಯ ನಮ್ಮ ಮೈಸೂರಿನಲ್ಲಿ ಸೆಪ್ಟೆಂಬರ್ 18, 1950 ಹುಟ್ಟುತ್ತಾರೆ. ಅವರ ತಂದೆ ಹೆಸರು ನಾರಾಯಣರಾವ್, ಅವರ ತಾಯಿ ಹೆಸರು ಕಾಮಾಕ್ಷಮ್ಮ. ಅವರ ತಂದೆ ಕೂಡ ಮೂವಿ ಸಂಬಂಧಪಟ್ಟಂಗೆ ಅವರು ಕೆಲಸಗಳು ಮಾಡಿದ್ದಾರೆ. ಅವರು ಮೋಸ್ಟ್ಲಿ ವಿಷ್ಣುವರ್ಧನ್ ಅವರು ಇಷ್ಟು ದೊಡ್ಡ ಆ್ಯಕ್ಟರ್ ಆಗೋದಕ್ಕೆ ಅವ್ರ ತಂದೆನೂ ಕಾರಣ ಆಗಿದ್ರು ಅನಿಸುತ್ತೆ. ಅವ್ರ ತಂದೆ ಸುಮಾರು ಮೂವಿಗಳಿಗೆ ಸ್ಕ್ರೀನ್ ಪ್ಲೇ, ಡೈಲಾಗ್, ಸ್ಟೋರಿ, ಲಿರಿಕ್ಸ್ಗಳನ್ನ ಸುಮಾರು ಮೂವಿಗಳು ಮಾಡಿದ್ದಾರೆ. ನಮ್ಮ ವಿಷ್ಣುವರ್ಧನ್ ರವರು 6 ಜನ ಸಿಬ್ಲಿಂಗ್ಸ್ಗಳಿದ್ರು. ಅವ್ರಿಗೆ 6 ಜನ ಅಣ್ಣ ತಮ್ಮಂದಿರಿದ್ರು. ಇವರು ಹೆಚ್ಚು ಕಡಿಮೆ 220 ಮೂವಿಗಳಿಗಿಂತ ಅಧಿಕವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬರೀ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ತಮಿಳು, ಮಲಯಾಳಂ, ತೆಲುಗು ಹಾಗೂ ಹಿಂದಿ ಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಮೇ ಬಿ ಫುಲ್ ಹೀರೋ ಆಗಿ ಅಭಿನಯಿಸಿಲ್ಲ ಅಂತಂದ್ರು, ಅವರು ಒಂದು ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ, ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಸುಮಾರು ಮೂವಿಗಳಲ್ಲಿ ಮಾಡಿದ್ದಾರೆ. ಅವರು ತಮ್ಮ ಕೆರಿಯರ್ನ 1972 ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡುವಾಗಲೂ ಕೂಡ ಅವರು ಒಂದು ನ್ಯಾಷನಲ್ ಅವಾರ್ಡ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದರ ಹೆಸರು ವಂಶವೃಕ್ಷ. ಗಿರೀಶ್ ಕಾರ್ನಾಡ್ ಅವರು ಡೈರೆಕ್ಷನ್ನಲ್ಲಿ ಅವರು ಬಂದ ಮೊದಲನೇ ಚಿತ್ರ. ಹಾಗೆ ಅವರು ಲೀಡ್ ರೋಲ್ನಲ್ಲಿ ಒಂದು ಹೀರೋ ಆಗಿ ಮಾಡಿದ್ದು ಮೂವಿ ಅಂತಂದರೆ ಅದೇ ವರ್ಷದಲ್ಲಿ ನಾಗರಹಾವು, ಪುಟ್ಟಣ ಕನಗಾಲ್ ಅವರ ಡೈರೆಕ್ಷನ್ನಲ್ಲಿ ಬಂದಂಥ ಮೊದಲನೇ ಚಿತ್ರ. ಅವರು ನೆಕ್ಸ್ಟ್ 1973 ಡಾಕ್ಟರ್ ರಾಜ್ಕುಮಾರ್ ಜೊತೆ ಗಂಧದ ಗುಡಿ, 74 ಭೂತಯ್ಯನ ಮಗ ಅಯ್ಯು. ಇದು ಸುಮಾರು ಬಾಕ್ಸ್ ಆಫೀಸ್ ರೆಕಾರ್ಡ್ಗಳನ್ನೆಲ್ಲ ಮುರಿದಾಕಿದೆ. 1977 ರಜನಿಕಾಂತ್ ಅವರ ಜೊತೆ ಸೇರಿ ಸಹೋದರರ ಸವಾಲ್ ಮತ್ತು ಗಲಾಟೆ ಸಂಸಾರ. 1979 ಹೊಂಬಿಸಿಲು. ಇದರಲ್ಲಿ ಒಂದು ಡಾಕ್ಟರ್ ಆಗಿ ನಮ್ಮ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ಹಾಗೆ ಅವರ 2ನೇ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ ಆ್ಯಸ್ ಅ ಬೆಸ್ಟ್ ಆ್ಯಕ್ಟರ್. ಅವರು ಹಾಗೆ ಕಿಲ್ಲಾಡಿ ಜೋಡಿ ಮೂವಿಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. 1980, ಇದು ಒಂದು 1970 ಆದರೆ 1980 ಸುಮಾರು ಬ್ಲಾಕ್ ಬಸ್ಟರ್ ಮೂವಿಗಳು ಕೊಟ್ಟಿದ್ದಾರೆ. ಅವರ ಹೆಸರಿಗೆ ಆ್ಯಡ್ ಆದ ಸಾಹಸ ಸಿಂಹ ಮೂವಿ 1982 ಬರುತ್ತೆ. ಬ್ಲಾಕ್ ಬಸ್ಟರ್.